ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ತಪೋಭೂಮಿ ಇದು. ಇಲ್ಲಿ ತಪಸ್ಸು ಮಾಡಿ ತಪಸ್ಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಕ್ಷೇತ್ರ ಶ್ರೀ ಕ್ಷೇತ್ರ ಕೈವಾರ. ಈ ಒಂದು ಕೈವಾರಕ್ಕೆ 4 ಯುಗಗಳ ಇತಿಹಾಸವನ್ನ ಇರತಕ್ಕಂತಹದ್ದು. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈ 4 ಯುಗಗಳಲ್ಲಿಯೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂತಹ ಕ್ಷೇತ್ರ ಶ್ರೀ ಕ್ಷೇತ್ರ ಕೈವಾರ. ಪೂರ್ವಮು ಸೇಯನಿ ಪುಣ್ಯ ಫಲಂಬುಲು ರಮ್ಮನಿ ಕೋರಿತೆ ಒಚ್ಚಿನ ಅಂತ ತಾತಯ್ಯನವ್ರು ಹೇಳ್ತಾರೆ. ನೋಡಪ್ಪ, ನೀನೇನಾದ್ರೂ ಇವತ್ತಿನ ದಿನ ಒಂದಷ್ಟು ಪುಣ್ಯವನ್ನ ಸಂಪಾದನೆ ಮಾಡಿದ್ರೆ, ನಿನ್ನ ಮನಸ್ಸನ್ನ ಅಂತರಂಗವನ್ನ ಶುದ್ಧಿ ಮಾಡಲಿಕ್ಕೆ ನೀನೇನಾದ್ರೂ ಸ್ವಲ್ಪವಾದರೂ ಪ್ರಯತ್ನ ಮಾಡಿದ್ರೆ ಅದು ಮುಂದೊಂದು ದಿನ ನಿನಗೆ ಕಾಪಾಡುತ್ತಪ್ಪ ಅಂತ ಹೇಳ್ತಕ್ಕಂತಹ ಗುರುಗಳು. ಯಾಕೆ ಅಂತಂದ್ರೆ, ಕತ್ತಲಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕೈಯಲ್ಲಿ ಒಂದು ಬೆಳಕನ್ನ ಹಿಡ್ಕೊಂಡು, ಒಂದು ಟಾರ್ಚ್ ಅನ್ನ ಹಿಡ್ಕೊಂಡು ನಡ್ಕೊಂಡು ಹೋಗೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ. ಬೆಳಕು ನಮಗೆ ಇದ್ರೆ ದಾರಿ ಕಾಣುತ್ತೆ. ನಾನು ಎಲ್ಲಿಗೆ ಹೋಗಬೇಕು, ಹೇಗೆ ಹೋಗಬೇಕು, ನಾನು ಮುಟ್ತಕ್ಕಂತಹ ಗುರಿ ಎಂತಹದ್ದು, ನಾನು ಹೋಗ್ತಕ್ಕಂತಹ ದಾರಿ ಸರಿಯಾಗಿದೆಯೇ, ಈ ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಇದ್ರೆ ನಾನು ಯಾವ ರೀತಿಯಾಗಿ ನಡೀಬೇಕು ಎಂಬತಕ್ಕಂತಹದ್ದನ್ನ ಆ ಬೆಳಕು ನಮಗೆ ತೋರಿಸಿಕೊಡುತ್ತೆ. ಆ ಬೆಳಕು ಎಂಬತಕ್ಕಂತಹದ್ದೇ ಗುರುಗಳು. ಈ ಒಂದು ಕೈವಾರ ಕ್ಷೇತ್ರ ಹರಿಹರ ಕ್ಷೇತ್ರ. ಕೃತಯುಗದಲ್ಲಿ ಋತಾಸುರನನ್ನ ಸಂಹಾರ ಮಾಡಿದಂತಹ ದೇವೇಂದ್ರ ಇಲ್ಲಿ ಅಮರನಾರಾಯಣ ಸ್ವಾಮಿಯನ್ನ ಸ್ಥಾಪನೆ ಮಾಡ್ತಾನೆ. ಅಮರನಾರಾಯಣ ಸ್ವಾಮಿಗೆ ಸೂರ್ಯ ದೇವನ ಮಗಳಾಗಿರ್ತಕ್ಕಂತಹ ಯಮುನಾ ದೇವಿ ಅನನ್ಯ ಭಕ್ತಿಯಿಂದ ಬಂದು ಗುಪ್ತಗಾಮಿನಿಯಾಗಿ ಪೂಜೆಯನ್ನು ಮಾಡ್ತಾ ಇರ್ತಾಳೆ. ನನ್ನ ಮಗಳು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತಾ ಇದ್ದಾಳೆ ನೋಡಬೇಕು ಅಂತ ಹೇಳಿ ಸೂರ್ಯ ಭಗವಾನನು ಅವನ ರಥದಲ್ಲಿ ಬಂದು ಒಂದು ಕ್ಷಣಕಾಲ ಈ ಒಂದು ಕ್ಷೇತ್ರದ ಮೇಲೆ ರಥವನ್ನು ನಿಲ್ಲಿಸಿದಾಗ ಆ ರಥದ ಒಂದು ಚಕ್ರದ ನೆರಳು ಈ ಕ್ಷೇತ್ರದ ಮೇಲೆ ಬಿತ್ತು. ಆ ಕಾರಣದಿಂದ ಈ ಒಂದು ಕೈವಾರ ಕ್ಷೇತ್ರವನ್ನ ಏಕಚಕ್ರಪುರ, ಏಕಚಕ್ರಪುರಿ ಅಂತ ಹೇಳಿ ಕರೀತಾರೆ. ಇದು ಕೃತಿಯುಗದ ಇತಿಹಾಸವಾದರೆ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ, ಲಕ್ಷ್ಮಣ ಸ್ವಾಮಿ, ಸೀತಾಮಾತೆ ಈ ಒಂದು ಕೈವಾರ ಕ್ಷೇತ್ರಕ್ಕೆ ಬಂದು ಅಮರನಾರಾಯಣ ಸ್ವಾಮಿಯನ್ನ ಅನನ್ಯ ಭಕ್ತಿಯಿಂದ ಪೂಜೆಯನ್ನ ಮಾಡಿ, ಈ ಒಂದು ಕೈವಾರದ ಬೆಟ್ಟದ ಮೇಲೆ ನಿಮಗೆಲ್ಲರಿಗೂ ಗೊತ್ತಿದೆ, ಒಂದು ಐತಿಹ್ಯದ ಕಥೆ ಇದೆ. ಏನಪ್ಪಾ ಅಂತಂದ್ರೆ, ಸೀತಾಮಾತೆಗೆ ಬಾಯಾರಿಕೆಯಾದಾಗ ಲಕ್ಷ್ಮಣ ಬಾಣವನ್ನ ಬಿಟ್ಟು ನೀರನ್ನ ತೆಗೆದ ಎಂಬತಕ್ಕಂತಹ ಒಂದು ಕಥೆ ಇದೆ. ಇದು ನಡೆದಿರ್ತಕ್ಕಂತಹದ್ದು ಇದೇ ಒಂದು ಕೈವಾರದ ಬೆಟ್ಟದ ಮೇಲೆ. ಈಗಲೂ ಕೂಡ ಲಕ್ಷ್ಮಣ ತೀರ್ಥ ಎಂಬತಕ್ಕಂತಹ ಒಂದು ಕೊಳ ಈ ಒಂದು ಕೈವಾರದ ಬೆಟ್ಟದ ಮೇಲೆ ತುದಿಯಲ್ಲಿ ಇರ್ತಕ್ಕಂತಹದ್ದು. ಅದು ಇವತ್ತಿಗೂ ಕೂಡ ಸಮೃದ್ಧವಾಗಿ ಎಲ್ಲ ಋತುಗಳಲ್ಲಿಯೂ ಕೂಡ ನೀರು ಅದರಲ್ಲಿ ತುಂಬಿ ತುಳುಕ್ತಾನೆ ಇರುತ್ತೆ. ಅಂದ್ರೆ ನಾವೊಂದು ಯೋಚನೆ ಮಾಡಬೇಕು, ಇಲ್ಲಿನ ಸಾಕ್ಷಿಗಳು ಏನಪ್ಪಾ ಇದಕ್ಕೆ ಅಂತಂದ್ರೆ ಒಂದು ಕುರುಹು ಬೇಕು, ಏನನ್ನ ಸಾಕ್ಷಿ ಹೇಳಿ ಅಂತಾರೆ. ಇವತ್ತಿನ ದಿನ 1000 ಅಡಿ ಆಳಕ್ಕೆ ಹೋದ್ರೆ ನೀರು ಸಿಗ್ತಾ ಇಲ್ಲ, ಆದ್ರೆ ಇವತ್ತಿನ ದಿನ 1000 ಅಡಿ ಮೇಲುಗಡೆ ಆ ಒಂದು ಜಲ ತುಂಬಿ ತುಳುಕ್ತಾ ಇದೆ ಅಂತಂದ್ರೆ ಇದು ಪರಮಾತ್ಮನ ಕೃಪೆಯೇ. ಅಂತಹ ಒಂದು ಚಿಂತನೆ ಈ ಒಂದು ಕೈವಾರ ಕ್ಷೇತ್ರದಲ್ಲಿ ತ್ರೇತಾಯುಗದಲ್ಲಿ ನಡೆದಿರ್ತಕ್ಕಂತಹದ್ದು. ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಒಂದು ಕೈವಾರ ಕ್ಷೇತ್ರದ ಬೆಟ್ಟದ ಮೇಲೆ ಈಗಲೂ ಕೂಡ ಭಕ್ತರು ಅಲ್ಲಿಗೆ ಹೋಗಿ ಆ ತೀರ್ಥವನ್ನ ಸೇವನೆ ಮಾಡಿ ಸರ್ವ ಕಾಯಿಲೆಗಳಿಗೂ ಇದು ಮದ್ದು ಅಂತ ಹೇಳಿ ಆ ನೀರನ್ನ ಸೇವನೆ ಮಾಡ್ತಾರೆ. ಇದು ತ್ರೇತಾಯುಗದ ಇತಿಹಾಸವಾದರೆ, ದ್ವಾಪರ ಯುಗದಲ್ಲಿ ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಬಂದಂತಹ ಪಂಚ ಪಾಂಡವರು ಕುಂತಿಯ ಸಮೇತರಾಗಿ ಬಂದು ಈ ಒಂದು ಕೈವಾರ ಕ್ಷೇತ್ರದ ಅಗ್ರಹಾರದಲ್ಲಿ ನೆಲೆಸ್ತಾರೆ. ಈ ಅಗ್ರಹಾರದಲ್ಲಿ ಇರ್ತಕ್ಕಂತಹ ಸಮಯದಲ್ಲಿ ಅವರು ಇರ್ತಕ್ಕಂತಹ ಮನೆಯ ಪಕ್ಕದಲ್ಲಿ ವೃದ್ಧ ದಂಪತಿಗಳು ಅಳ್ತಾ ಇರ್ತಕ್ಕಂತಹ ಒಂದು ಶಬ್ದವನ್ನ ಕೇಳ್ತಾಳೆ ಕುಂತಿ. ಏನಪ್ಪಾ ಇದು, ವೃದ್ಧ ದಂಪತಿಗಳು ಅಳ್ತಾ ಇದ್ದಾರಲ್ಲ, ಏನು ಕಾರಣ? ಆ ವೃದ್ಧ ದಂಪತಿಗಳ ಮನೆಗೆ ಹೋಗಿ ಯಾಕಮ್ಮ ಅಳ್ತಾ ಇದ್ದೀರಿ, ಏನ್ ಕಾರಣ ಅಂತ ಹೇಳಿದಾಗ ಆ ವೃದ್ಧ ದಂಪತಿಗಳು ಹೇಳ್ತಾರೆ, ಅಮ್ಮ ಈ ಊರಿಗೆ ನೀನು ಹೊಸಬಳಿರಬೇಕು, ಈ ಊರಿಗೆ ಹೊಸಬಳಿರಬೇಕು, ಆ ಕಾರಣದಿಂದ ನಿನಗೆ ಗೊತ್ತಿಲ್ಲ ಇಲ್ಲಿ ಏನು ಒಂದು ಒಪ್ಪಂದ ಆಗಿದೆ ಅಂತ ಹೇಳಿ. ಈ ಒಂದು ಕೈವಾರದ ಬೆಟ್ಟದ ಮೇಲೆ ಬಕಾಸುರನೆಂಬತಕ್ಕಂತಹ ಒಬ್ಬ ರಾಕ್ಷಸನಿದ್ದಾನೆ. ಆ ರಾಕ್ಷಸನಿಗೆ ಪ್ರತಿನಿತ್ಯವೂ ಸಹ ಒಂದು ಬಂಡಿಯ ಆಹಾರದ ಜೊತೆಗೆ ಒಬ್ಬ ನರಮನುಷ್ಯ ಹೋಗಬೇಕು ಅವನಿಗೆ. ಈ ಕಾರಣದಿಂದ ಊರಿನವರು ಅವನು ಊರಿನಲ್ಲಿ ಬಂದು ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದ.
ಆ ಕಾರಣದಿಂದ ಊರಿನವರು ಒಂದು ಒಪ್ಪಂದ ಮಾಡಿಕೊಂಡ್ರು, ಅಪ್ಪ ನೀನು ಬೆಟ್ಟದ ಮೇಲೆ ಇದ್ಬಿಡು, ಪ್ರತಿನಿತ್ಯವೂ ಸಹ ಸರದಿಯ ಪ್ರಕಾರವಾಗಿ ನಾವು ಒಬ್ಬೊಬ್ಬರನ್ನ ಕಳಿಸಿಕೊಡ್ತೀವಿ ಅಂತ ಹೇಳಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಈ ಕಾರಣದಿಂದ ಪ್ರತಿನಿತ್ಯವೂ ಒಬ್ಬೊಬ್ಬರು ಒಂದು ಬಂಡಿಯ ಆಹಾರದ ಜೊತೆಗೆ ಒಬ್ಬ ನರಮನುಷ್ಯನನ್ನು ಕಳಿಸಿಕೊಡ್ತಾ ಇದ್ದಾರೆ. ಆದರೆ ಇವತ್ತಿನ ದಿನ ನಮ್ಮ ಸರದಿ ಬಂದಿದೆ. ನಾವು ಒಂದು ಬಂಡಿಯ ಆಹಾರವನ್ನೇನೋ ಸರಿ ಮಾಡಿ ಇಟ್ಟಿದ್ದೇವೆ, ಆದರೆ ಒಬ್ಬ ನರಮನುಷ್ಯನನ್ನ ಕಳಿಸಿಕೊಡಬೇಕು. ಆದರೆ ನಮಗಿರ್ತಕ್ಕಂತಹ ಒಬ್ಬನೇ ಒಬ್ಬ ಮಗನನ್ನು ನಾವು ಇವತ್ತಿನ ದಿನ ಕಳಿಸಿಕೊಡ್ಬೇಕಾಗಿದೆ. ಅದಕ್ಕೆ ನಾವು ದುಃಖಿತರಾಗಿದ್ದೇವೆ ಅಂತ ಹೇಳಿ ಆ ಒಂದು ವೃದ್ಧ ದಂಪತಿಗಳು ಕುಂತಿಗೆ ಹೇಳ್ತಾರೆ. ಆ ಕುಂತಿಗೆ ಹೇಳಿದಾಗ ಕುಂತಿ ಹೇಳ್ತಾಳೆ, ಅಮ್ಮ ನೀವೇನು ಯೋಚನೆ ಮಾಡಬೇಡಿ, ನನಗೆ 5 ಜನ ಪಂಚ ಪಾಂಡವರು ಪುತ್ರರಿದ್ದಾರೆ, ಅವರಲ್ಲಿ ಒಬ್ಬರನ್ನು ನಾನು ಕಳಿಸಿಕೊಡ್ತೇನೆ ಅಂತ ಹೇಳಿ ಭೀಮನನ್ನ ಆ ಬಂಡಿಯ ಜೊತೆಗೆ ಕಳಿಸಿಕೊಡ್ತಾರೆ. ಆ ಕಳಿಸಿಕೊಟ್ಟಂತಹ ಸಮಯದಲ್ಲಿ ಭೀಮನಿಗೆ ಹಸಿವಾಗಿರುತ್ತೆ. ಆ ಬಂಡಿಯಲ್ಲಿದ್ದಂತಹ ಆಹಾರವನ್ನೆಲ್ಲ ಸೇವನೆ ಮಾಡಿಬಿಡ್ತಾನೆ. ಬಕಾಸುರನ ಮುಂದೆ ಹೋಗಿ ನಿಂತಾಗ ಒಂದೇ ಒಂದು ಅಗಳು ಕೂಡ ಪಾತ್ರೆಯಲ್ಲಿ ಉಳಿದಿರೋದಿಲ್ಲ. ಇದನ್ನ ನೋಡಿದಂತಹ ಬಕಾಸುರನಿಗೆ ಕೋಪ ಬರುತ್ತೆ. ಆ ಭೀಮನಿಗೂ ಬಕಾಸುರನಿಗೂ ಕಾಳಗವಾಗತ್ತೆ. ಆ ಕಾಳಗವಾದಾಗ ಏನ್ ಮಾಡ್ತಾನೆ ಭೀಮ, ಆ ಬಕಾಸುರನನ್ನ ಎತ್ತಿ ಒಂದು ಕಂದಕದಲ್ಲಿ ಹಾಕ್ತಾನೆ. ಒಂದು ದೊಡ್ಡದಾಗಿರ್ತಕ್ಕಂತಹ ಬಂಡೆಯನ್ನ ಮುಚ್ಚಿಬಿಡ್ತಾನೆ. ಆ ಬಂಡೆಯನ್ನ ಮುಚ್ಚಿ ಇವತ್ತಿಗೂ ಕೂಡ ಅದು ಬಕನ ಗುಂಡು ಅಂತ ಹೇಳಿ ಪ್ರಖ್ಯಾತಿಯಾಗಿರ್ತಕ್ಕಂತಹದ್ದು. ಆ ಗುಂಡಿಗೆ ಒಂದೇ ಕಕ್ಷೆಯಲ್ಲಿ ಬರುವಂತೆ ಒಂದೇ ನೇರವಾಗಿ ಆ ಒಂದು ಪಾಪ ಪರಿಹಾರಾರ್ಥವಾಗಿ ಏನು ಮಾಡ್ತಾನೆ, ಒಂದು ಭೀಮಲಿಂಗೇಶ್ವರ ಸ್ವಾಮಿಯನ್ನ ಸ್ಥಾಪನೆ ಮಾಡ್ತಾನೆ. ಆ ಭೀಮಲಿಂಗೇಶ್ವರ ಸ್ವಾಮಿಯನ್ನ ಸ್ಥಾಪನೆ ಮಾಡಿ ಬಂದಿದ್ದಂತಹ 5 ಜನ ಪಾಂಡವರು ಒಂದೊಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಧರ್ಮಲಿಂಗೇಶ್ವರ, ಅರ್ಜುನ ಲಿಂಗೇಶ್ವರ, ನಕುಲ ಲಿಂಗೇಶ್ವರ, ಸಹದೇವ ಲಿಂಗೇಶ್ವರ, ಭೀಮಲಿಂಗೇಶ್ವರ ಅಂತ ಹೇಳಿ 5 ಜನ ಪಾಂಡವರು ಕೂಡ ಒಂದೊಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಆ ಕಾರಣದಿಂದ ಕೈವಾರ ಕ್ಷೇತ್ರವನ್ನ ಪಂಚಲಿಂಗ ಕ್ಷೇತ್ರ ಅಂತ ಹೇಳಿ ಕರೀತಾರೆ. ಕೈವಾರದ ತಾತಯ್ಯನವರು ಅವರ ಕೀರ್ತನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಕೊಂಡಾ ಪ್ರತಿಲೇನಿ ಕೈವರಮು ಕೊಂಡ, దిక్కు దిక్కుల ప్రజలు రాండా, వేడుకతో మీరు ఎక్కండా, కన్యకల పూజ సేయండ, బకుడున్న గుండు చూడండా, భీమేశ్వరుని మీద నిండ భక్తి భాగ్యముతో వేడుకొండా, పశ్చిమ ద్వారమున పోండ అమర నారాయణ స్వామిని నెర నమ్ముకోండ, అమర నారాయణ స్వామిని నమ్ముకోండ. ಕೊಂಡ ಪ್ರತಿಲೇನಿ ಕೈವರಮು ಕೊಂಡ, ಸರಿಸಾಟಿಯೇ ಇಲ್ಲದ ಪ್ರತಿ ಇಲ್ಲದೆ ಇರ್ತಕ್ಕಂತಹ ಬೆಟ್ಟ ಅಂತಂದು. ಕೊಂಡ ಪ್ರತಿಲೇನಿ ಕೈವರಮು ಕೊಂಡ, ದಿಕ್ಕು ದಿಕ್ಕುಲ ಪ್ರಜಲು ರಂಡ, ದಿಕ್ಕು ದಿಕ್ಕುಗಳಿಂದಲೂ ಸಹ ಭಕ್ತರೆಲ್ಲರೂ ಬನ್ನಿ, ವೇಡುಕತೋ ಮೀರು ಎಕ್ಕಂಡ, ಬೇಡುಕೊಳ್ತಾ ಈ ಬೆಟ್ಟವನ್ನ ಹತ್ತಿ, ಕನ್ಯಕಲ ಪೂಜ ಸೇಯಂಡ, ಸಪ್ತ ಮಾತೃಕೆಯರು ಇರ್ತಕ್ಕಂತಹ ಕನ್ನಿಕೆಯರು ಇರ್ತಕ್ಕಂತಹ ಜಾಗ ಇದು, ಇಲ್ಲಿ ನೀವು ಪೂಜೆಯನ್ನ ಮಾಡಿ ಅಂತ ಹೇಳುದು. ಬಕುಡುಂಡ ಗುಂಡು ಚೂಡಂಡ, ಬಕಾಸುರ ಇರ್ತಕ್ಕಂತಹ ಗುಂಡನ್ನ ನೋಡಿ ಅಂತಂದ್ರು. ವರ್ಷಕ್ಕೆ ಒಮ್ಮೆ ಯಾವ ಒಂದು ಬಕಾಸುರ ಇರ್ತಕ್ಕಂತಹ ಆ ಬಂಡೆ ಏನಿದೆ, ಗುಂಡು ಏನಿದೆ, ಅದರಲ್ಲಿ ಕೀವು ಮತ್ತೆ ರಕ್ತ ಇವತ್ತಿಗೂ ಕೂಡ ಬರುತ್ತೆ. ಅವನ ಪ್ರತಿಜ್ಞೆ ಏನಪ್ಪಾ ಅಂತಂದ್ರೆ, ಯಾವತ್ತಾದ್ರೆ ಭೂಮಿಯಲ್ಲಿ ಭೀಮಾ ಎಂಬತಕ್ಕಂತಹ ಹೆಸರು ಇರೋದಿಲ್ವೋ ಅವತ್ತು ನಾನು ಮತ್ತೆ ಬರ್ತೀನಿ ಎಂಬತಕ್ಕಂತಹದ್ದು ಅವನ ಪ್ರತಿಜ್ಞೆ. ಅದಕ್ಕೋಸ್ಕರವಾಗಿ ಭೀಮ ಇಲ್ಲಿ ಭೀಮಲಿಂಗೇಶ್ವರನನ್ನ ಸ್ಥಾಪನೆ ಮಾಡ್ತಾನೆ. ಭೀಮೇಶ್ವರುನಿ ಮೀದ ನಿಂಡ, ಭೀಮೇಶ್ವರನ ಮೇಲೆ ಭಕ್ತಿಯಿಂದ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನ ಮಾಡಿ ಅಂತಂದ್ರು. ಯಾಕೆ ಅಂತಂದ್ರೆ, ಲಯಕರ್ತನಾಗಿರ್ತಕ್ಕಂತಹ ಈಶ್ವರನನ್ನ ತಾತಯ್ಯನವರು ಸ್ಮರಿಸಿದ್ದಾರೆ. ಅವರ ಎಲ್ಲ ಕೀರ್ತನೆಗಳಲ್ಲಿ, ಶತಕಗಳಲ್ಲಿ ಅಮರನಾರಾಯಣ ಸ್ವಾಮಿಗೆ ಅಂಕಿತವನ್ನ ಮಾಡಿದರೆ, ಒಂದೇ ಒಂದು ಕಾಲಜ್ಞಾನವನ್ನ ತಾತಯ್ಯನವರು ಭೀಮಲಿಂಗೇಶ್ವರ ಸ್ವಾಮಿಗೆ ಅರ್ಪಣೆಯನ್ನು ಮಾಡಿ ಬರೆದಿದ್ದಾರೆ, ಅಂಕಿತವನ್ನು ಮಾಡಿ ಬರೆದಿದ್ದಾರೆ. ಶ್ರೀ ಸದಾಶಿವಗೀಶ ಶ್ರೀಕಂಠ ಪರಮೇಶ ಶಂಕರಾನಂಜುಂಡ ಶರಣು ಶರಣು,
ಭುಜಗಭೂಷಣ ರುದ್ರ ಭೂಲೋಕನಾಯಕ ಹರ ಹರ ಮಹದೇವ ಅಗ್ನಿನೇತ್ರ ಭೃಂಗೇಶ ಪಾಲಾಕ್ಷ ಭೂತಿಲೇಪನಲಿಂಗ ಪಾರ್ವತೀ ಹೃದಯೇಶ ಪರಮ ಪುರುಷ ತುದ ಮೊದಲು ನೇನರುಗ ತುದ ಕಾಲ ಜ್ಞಾನಂಬು ಪಲಿಕಿಂಚು ವಾಡು ಸದ್ಗುರುಡು ನೀವೇ ಕಾಲ ಪಕ್ವಮು ಅಚ್ಚುಟದಿ ಖಂಡಿತ ಮುಗ ಹೃದಯವಾಕುನಲೆಸಗ ಉದ್ಭವಿಂಚು ಅಮರ ನಾರೇಯಣುನಿಸಕ ಹರ ಮಹಾತ್ಮ ಅಧಿಕ ಭವಭಂಗ ಕೈವರಮು ಭೀಮಲಿಂಗ ಅಧಿಕ ಭವಭಂಗ ಕೈವರಮು ಭೀಮಲಿಂಗ. ಈ ರೀತಿಯಾಗಿ ಕಾಲಜ್ಞಾನದ ಮೊದಲನೆಯ ಪದ್ಯವನ್ನ ತಾತಯ್ಯನವರು ಈ ರೀತಿಯಾಗಿ ಸ್ತುತಿಸಿದ್ದಾರೆ. ಅಂತಹ ಭೀಮಲಿಂಗೇಶ್ವರ ಸ್ವಾಮಿ ಹತ್ರ ಹೋಗಿ ಭಕ್ತಿಯಿಂದ ಬೇಡ್ಕೊಳ್ಳಿ ಅಂತಂದು ಪಶ್ಚಿಮ ದ್ವಾರದಲ್ಲಿ ಬಂದು ನನಗೆ ಗುರುಗಳಾಗಿರ್ತಕ್ಕಂತಹ ಅಮರನಾರಾಯಣ ಸ್ವಾಮಿಯನ್ನ ನೀವು ಪ್ರಾರ್ಥಿಸಿಕೊಳ್ಳಿ, ಪೂಜಿಸಿ ಅಂತ ಹೇಳಿ ತಾತಯ್ಯನವರು ಅವರ ಕೀರ್ತನೆಯಲ್ಲಿ ಸ್ತುತಿಸಿದ್ದಾರೆ. ಇಂತಹ ಪರಮ ಪೂಜ್ಯರಾಗಿರ್ತಕ್ಕಂತಹ ತಾತಯ್ಯನವರು ಕ್ರಿಸ್ತಶಕ 1726ರಲ್ಲಿ ಕೊಂಡಪ್ಪ ಮುದ್ದಮ್ಮ ದಂಪತಿಗಳಿಗೆ ಪುತ್ರನಾಗಿ ಜನಿಸ್ತಾರೆ. ಆ ದಂಪತಿಗಳಿಗೆ ಎಷ್ಟೋ ವರ್ಷಗಳ ಕಾಲ ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಕೂಡ ಸಂತಾನದ ಪ್ರಾಪ್ತಿ ಇಲ್ಲ. ಅಮರನಾರಾಯಣ ಸ್ವಾಮಿಯನ್ನ ಅನನ್ಯವಾಗಿ ಭಕ್ತಿಯಿಂದ ಪೂಜೆಯನ್ನ ಮಾಡಿ ಅವರ ಕೃಪೆಯಿಂದ ಜನಿಸಿದಂತಹ ಅವರೇ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರು. ಅವರ ಬಾಲ್ಯದ ಹೆಸರು ನಾರಾಯಣಪ್ಪ ಅಂತ ಹೇಳಿ ಇಡ್ತಾರೆ. ಬಲಿಜ ವಂಶಸ್ಥರಾಗಿದ್ದಂತಹ ಕೊಂಡಪ್ಪ ಮುದ್ದಮ್ಮ ದಂಪತಿಗಳು ಅವರ ಕುಲವೃತ್ತಿ ಏನಪ್ಪಾ ಅಂತಂದ್ರೆ ಬಳೆಯ ವ್ಯಾಪಾರ ಮಾಡೋದು. ಊರಿಗೆ ಹೋಗಿ ಮುತ್ತೈದೆಯರಿಗೆ ಬಳೆಯನ್ನ ತೊಡಿಸ್ತಕ್ಕಂತಹ ಒಂದು ಕಾಯಕ ಅವರು. ಪ್ರತಿನಿತ್ಯವೂ ಸಹ ದೇವಾಲಯಕ್ಕೆ ಬರೋದು, ಪೂಜೆಯನ್ನ ಮಾಡೋದು. ಬಾಲ್ಯದಿಂದಲೇ ತಾತಯ್ಯನವರಿಗೆ ಆ ತಂದೆಯ ಜೊತೆ ದೇವಸ್ಥಾನಕ್ಕೆ ಹೋಗ್ತಕ್ಕಂತಹದ್ದು, ಪೂಜೆಯನ್ನ ಮಾಡ್ತಕ್ಕಂತಹದ್ದು, ಅಲ್ಲಿ ಎಲ್ಲಿ ಇದ್ರೆ ಅಲ್ಲೇ ಧ್ಯಾನಾಸಕ್ತರಾಗ್ತಕ್ಕಂತಹದ್ದು, ಭಜನೆಯನ್ನ ಮಾಡ್ತಕ್ಕಂತಹದ್ದು ಇದು ಬಾಲ್ಯದಿಂದಲೂ ಸಹ ರೂಢಿಯಲ್ಲಿ ಬಂತು. ಎಲ್ಲಂದ್ರೆ ಅಲ್ಲಿ ಕೂತ್ಕೊಂಡು ಧ್ಯಾನಾಸಕ್ತರಾಗ್ತಾ ಇದ್ರು. ಕಾಲಾನಂತರದಲ್ಲಿ ತಂದೆ ತಾಯಿ ಇಬ್ಬರು ಕೂಡ ಮರಣಿಸ್ತಾರೆ. ಅವರು ಯಾವ ಕುಲವೃತ್ತಿ ಇತ್ತೋ ಅದೇ ಕುಲವೃತ್ತಿ ಇವರ ಹೆಗಲಿಗೆ ಬೀಳುತ್ತೆ. ಆ ಬಳೆಯ ಮಲ್ಲಾರವನ್ನ ಹೆಗಲಿಗೆ ಹಾಕಿಕೊಂಡು ಊರಿಗೆ ಹೋಗ್ತಾರೆ. ಊರಿಗೆ ಹೋಗಿ ಆ ಮುತ್ತೈದರಿಗೆ ಬಳೆಯನ್ನ ತೊಡಿಸ್ತಕ್ಕಂತಹ ಕಾಯಕ. ಬಳೆಯನ್ನ ತೊಡಿಸ್ತಾ ಆ ಮುತ್ತೈದರಲ್ಲಿ ಮಹಾಲಕ್ಷ್ಮಿಯ ಸ್ವರೂಪವನ್ನು ಕಂಡಂತಹ ಅವರು ತಾತಯ್ಯನವರು. ಹಿಂದಿನ ಕಾಲದಲ್ಲಿ ಊರಿಗೆ ಬಳೆಗಾರ ಬಂದಿದ್ದಾನೆ ಅಂತಂದ್ರೆ ಅದೊಂದು ರೀತಿಯ ಸಂಭ್ರಮ ಇತ್ತು ಹೆಣ್ಣು ಮಕ್ಕಳಲ್ಲಿ. ಒಂದು ದೇವಾಲಯದ ಮುಂದೆಯೋ ಅಥವಾ ಅರಳಿಕಟ್ಟೆಯಲ್ಲೋ ಸಾರಿಸಿ ಗುಡಿಸಿ ರಂಗೋಲಿ ಇಟ್ಟು ಚಾಪೆ ಹಾಕಿ ಕರೆಸಿ ಕೂಡಿಸಿಕೊಂಡು ಬಳೆಯನ್ನ ಆನಂದವಾಗಿ ತೊಡಿಸಿಕೊಳ್ತಾ ಇದ್ರು. ಅಂತಹ ಸಮಯದಲ್ಲಿ ತಾತಯ್ಯನವರು ಅವರಲ್ಲಿ ಮಹಾಲಕ್ಷ್ಮಿಯ ಸ್ವರೂಪವನ್ನು ಕಂಡು ಯಾರಾದರೂ ದುಡ್ಡು ಕೊಟ್ಟರೆ ಇಸ್ಕೊಳ್ಳೋರು, ಇಲ್ಲದಿದ್ದರೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಬಿಟ್ಟುಬಿಡೋರು. ಅವರಿಗೆ ನಂತರದಲ್ಲಿ ಅವರ ಸೋದರತ್ತೆಯ ಮಗಳು ಮುನಿಯಮ್ಮ ಎಂಬತಕ್ಕಂತಹ ವಧುವಿನೊಂದಿಗೆ ಮದುವೆಯಾಗುತ್ತೆ. ಇವರು ಯಾವಾಗಲೂ ಕೂಡ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಬಳೆಯ ವ್ಯಾಪಾರಕ್ಕೆ ಹೋಗಿ ಅಲ್ಲಿ ಬಳೆಯ ವ್ಯಾಪಾರ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತ ಬರ್ತಾ ಇದ್ರೆ ಮನೆಗೆ ಏನು ದುಡ್ಡು ತರ್ತಾ ಇರಲಿಲ್ಲ. ಇದನ್ನ ನೋಡಿದಂತಹ ಹೆಂಡತಿ ಹೇಳ್ತಾಳೆ, ನೋಡಿ ನಿಮಗೆ ಇಲ್ಲಿ ಇರ್ತಕ್ಕಂತಹ ಅವರು ಈ ಸುತ್ತಮುತ್ತಲೂ ಇರ್ತಕ್ಕಂತಹ ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂತಹ ಅವರು ಪರಿಚಿತರಿದ್ದಾರೆ. ಈ ಕಾರಣದಿಂದ ನೀವುಗೆ ಹಣವನ್ನ ಕೇಳಲಿಕ್ಕೆ ಸಂಕೋಚ ಇರಬೇಕು. ಅವ್ರು ಯಾರು ಹಣ ಕೊಡ್ತಾ ಇಲ್ಲ. ಹಣ ಇಲ್ಲ ಅಂತಂದ್ರೆ ನಮ್ಮ ಜೀವನ ನಡೆಯೋದು ಹೇಗೆ? ನೀವು ಯಾವುದಾದ್ರೂ ದೂರದ ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿ ಬಳೆಯ ವ್ಯಾಪಾರವನ್ನು ಮಾಡಿ, ಆಗ ನಮಗೆ ಒಂದು 3 ಕಾಸು ಸಿಗುತ್ತೆ, ಸಂಪಾದನೆ ಆಗತ್ತೆ. ಆ ಸಂಪಾದನೆಯಿಂದ ನಾವು ಜೀವನವನ್ನು ಮಾಡಬಹುದು ಅಂತ ಹೇಳಿ ಹೆಂಡತಿ ಒಂದು ಸಲಹೆಯನ್ನ ಹೇಳ್ತಾಳೆ. ಆ ಹೆಂಡತಿಯ ಸಲಹೆಯ ಮೇರೆಗೆ ಸದ್ಗುರು ತಾತಯ್ಯನವರು ಏನ್ ಮಾಡ್ತಾರೆ, ಬಳೆಯ ಮಲ್ಲಾರವನ್ನ ಹೆಗಲಿಗೆ ಹಾಕಿಕೊಂಡು ಚಿತ್ತೂರು ಪ್ರಾಂತ್ಯಕ್ಕೆ ಹೋಗ್ತಾರೆ. ಇದೆಲ್ಲವೂ ಕೂಡ ಆಂಧ್ರದ ಭಾಗ, ಗಡಿ ಭಾಗ ಇದೆಲ್ಲ. ಈ ಚಿತ್ತೂರು ಪ್ರಾಂತ್ಯಕ್ಕೆ ಹೋದಂತಹ ಸಮಯದಲ್ಲಿ ಅಲ್ಲಿ ಬಳೆಯನ್ನು ತೊಡಿಸಿ
ಅಲ್ಲಿಯೂ ಕೂಡ ಮಹಾಲಕ್ಷ್ಮಿಯ ಸ್ವರೂಪವನ್ನು ಮುತ್ತೈದೆಯರಲ್ಲಿ ಕಂಡು ಎಲ್ಲರಿಗೂ ಕೃಷ್ಣಾರ್ಪಣಮಸ್ತು ಅಂತ ಬಳೆಯನ್ನು ತೊಡಿಸಿದ್ದಾರೆ. ಅವತ್ತಿನ ದಿನ ಕತ್ತಲಾಗಿದೆ, ಕಾರ್ಗತ್ತಲು, ಕಾರ್ಮೋಡ, ಮಳೆ ಬರ್ತಕ್ಕಂತಹ ಸನ್ನಿವೇಶ ಇದೆ. ನೋಡಿದ್ರು ಇನ್ನು ನಾನು ಕೈವಾರಕ್ಕೆ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಎಲ್ಲಾದರೂ ರಾತ್ರಿ ನಾನು ತಂಗಿರಬೇಕು ಅಂತ ಹೇಳಿ ಬರ್ತಾ ಇರ್ತಕ್ಕಂತಹ ಸಮಯದಲ್ಲಿ ಅಲ್ಲಿ ಒಂದು ಕಣಿವೆಯನ್ನು ನೋಡ್ತಾರೆ. ಇವತ್ತಿಗೂ ಕೂಡ ಆ ಕಣಿವೆ ಇದೆ, ಅದನ್ನು ಮೊಗಳಿ ವೆಂಕಟಗಿರಿ ಕಣಿವೆ ಅಂತ ಹೇಳಿ ಕರೀತಾರೆ. ಆ ಕಣಿವೆಯ ಒಳಗಡೆಗೆ ಹೋಗಿ ಇವತ್ತು ರಾತ್ರಿ ನಾನು ಇಲ್ಲೇ ಇರಬೇಕು ಅಂತ ಹೇಳಿ ಬಳೆಯ ಮಲ್ಲಾರವನ್ನು ಕೆಳಗೆ ಇಳಿಸಿ ನೋಡ್ತಾರೆ. ಅಲ್ಲಿ ಒಬ್ಬ ದಿವ್ಯ ಪುರುಷನ ದರ್ಶನವಾಗುತ್ತೆ. ಅವರೇ ಪರದೇಶ ಸ್ವಾಮಿಗಳು. ಆ ಪರದೇಶ ಸ್ವಾಮಿಗಳ ದರ್ಶನವಾದ ನಂತರವೇ ಅವರು ಕರೀತಾರೆ, ನಾರಾಯಣಪ್ಪ ಬಾಪ ಬಾ, ನಾನು ನಿನಗೋಸ್ಕರ ಕಾತ್ಕೊಂಡಿದ್ದೆ ಅಂತ ಹೇಳಿ, ಅಪ್ಪ ನಿನ್ನಿಂದ ಜಗತ್ತಿಗೆ ಬೇಕಾಗಿರ್ತಕ್ಕಂತಹ ಮಂಗಳಕರವಾಗಿರ್ತಕ್ಕಂತಹ ಕೆಲಸವಾಗತ್ತೆ, ನೀನು ಜಗತ್ತಿಗೆ ಬೇಕಾಗಿರ್ತಕ್ಕಂತಹ ಜ್ಞಾನವನ್ನು ಕೊಟ್ಟು ಜಗತ್ತಿಗೆ ಮಾರ್ಗದರ್ಶಕನಾಗ್ತೀಯ ಅಂತ ಹೇಳಿದಾಗ ತಾತಯ್ಯನವ್ರು ಹೇಳ್ತಾರೆ, ಸ್ವಾಮಿ ನಾನೊಬ್ಬ ಪಾಮರನಿದ್ದೇನೆ, ನನಗೇನು ಗೊತ್ತಿಲ್ಲ ಸ್ವಾಮಿ, ದಯವಿಟ್ಟು ನನಗೆ ನೀವು ಜ್ಞಾನೋದಯವನ್ನು ಮಾಡಬೇಕು ಅಂತ ಹೇಳಿ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಆ ಪಾದಗಳಿಗೆ ನಮಸ್ಕಾರ ಮಾಡಿದಾಗ ಆ ಪರದೇಶ ಸ್ವಾಮಿಗಳು ಒಂದು ಬೆಣಚು ಕಲ್ಲನ್ನ ತಾತಯ್ಯನವರ ಕೈಗೆ ಕೊಡ್ತಾರೆ. ಬೆಣಚು ಕಲ್ಲನ್ನ ತಾತಯ್ಯನವರ ಕೈಗೆ ಕೊಟ್ಟು, ನೋಡಪ್ಪ ಇದು ಯಾವತ್ತಾದರೆ ಈ ಬೆಣಚು ಕಲ್ಲು ಕಲ್ಲು ಸಕ್ಕರೆಯಾಗಿ ಪರಿವರ್ತನೆಯಾಗುತ್ತೋ ಆಗ ನಿನಗೆ ಸಿದ್ಧಿ ಆಯಿತು ಅಂತ ಹೇಳಿ ತಿಳ್ಕೋ ಅಂತಾರೆ. ಇದನ್ನ ಹೇಳಿ ಅವರು ಅದೃಶ್ಯರಾಗ್ತಾರೆ, ಕಾಣದಾಗ್ತಾರೆ. ಅಷ್ಟು ಹೊತ್ತಿಗೆ ಬೆಳಗಾಯಿತು. ಮುಂಜಾನೆ ಬಳೆಯ ಮಲ್ಲಾರವನ್ನು ಹೆಗಲಿಗೆ ಹಾಕ್ಕೊಂಡು ಆ ಮುಗಿಳಿ ವೆಂಕಟೀರ ಕಣಿವೆಯಿಂದ ಈಚೆ ಕಡೆಗೆ ಬರ್ತಾ ಇದ್ದಾರೆ. ಆ ದಿವ್ಯ ಪುರುಷನನ್ನ ಕಂಡಂತಹ ತಾತಯ್ಯನವರಿಗೆ ಮನಸ್ಸಿನಲ್ಲಿ ಅದೇ ಗುಂಗಿದೆ, ಅದೇ ಭಾವನೆಯಲ್ಲಿ ಕೈವಾರಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಆ ಗುರುಗಳ ಒಂದು ಸಂಸ್ಪರ್ಶ ಆದೊಡನೆ, ಆ ಗುರುಗಳ ಪಾದದ ಸ್ಪರ್ಶವಾದೊಡನೆ ನಮ್ಮಲ್ಲಿ ಇದ್ದಂತಹ ಅಜ್ಞಾನ ದೂರವಾಗಿ ಹೋಗುತ್ತೆ. ಯಾವ ರೀತಿಯಾಗಿ ರಾತ್ರಿಯೆಲ್ಲ ಮಂಜಿದ್ರೂ ಬೆಳಗಿನ ಜಾವ ಒಂದು ಸೂರ್ಯನ ಕಿರಣಗಳು ಬಿದ್ದೊಡನೆ ಮಂಜು ಯಾವ ರೀತಿಯಾಗಿ ಹಾವಿಯಾಗುತ್ತೋ ಆ ರೀತಿಯಾಗಿ ಆ ತಾತಯ್ಯನವರಲ್ಲಿ ಇದ್ದಂತಹ ಅಜ್ಞಾನ ಎಲ್ಲವೂ ಕೂಡ ಮಾಯವಾಯಿತು. ಅದನ್ನೇ ತಾತಯ್ಯನವರು ಅವರ ಕೀರ್ತನೆಗಳಲ್ಲಿ ಹೇಳಿದ್ದಾರೆ. ಪರದೇಶ ಸ್ವಾಮುಲ ಪಾದಾರವಿಂದಮುಲು ಪಟುಗ ನೆರ ನಮ್ಮವೇ. ಪರದೇಶ ಸ್ವಾಮುಲ ಪಾದಾರವಿಂದಮುಲು ಪಟುಗ ನೆರ ನಮ್ಮವೇ. ಅನುದಿನಮೂ ಪೆನುಗೊನ್ನ అజ్ఞాన తిమిరమును అక్షణమే తొలగించునే ఓ మనస పరదేశ స్వాముల పాదారవిందములు పట్టుగ నెర నమ్మవే. ಆ ಪರದೇಶ ಸ್ವಾಮಿಗಳ ಪಾದಾರವಿಂದವನ್ನು ಹಿಡಿದಿದ್ದಕ್ಕೆ ಅನುದಿನಮು ಪೆನುಗೊನ್ನ ಅಜ್ಞಾನ ತಿಮಿರములు ಆ ಕ್ಷಣವೇ ತೊಲಗಿಂಚುನೆ. ಎಷ್ಟೋ ದಿನಗಳಿಂದ ಇದ್ದಂತಹ ಅಜ್ಞಾನದ ಅಂಧಕಾರದ ತಿಮಿರ, ಆ ಅಂಧಕಾರ ಕತ್ತಲು ನನ್ನಿಂದ ಕ್ಷಣಕಾಲದಲ್ಲಿ ಮಾಯವಾಗಿ ಹೋಯ್ತು, ದೂರಾಗಿ ಹೋಯ್ತು ಅಂತ ಹೇಳ್ತಾರೆ. ಅದೇ ಗುಂಗಿನಲ್ಲಿ ತಾತಯ್ಯನವರು ಕೈವಾರಕ್ಕೆ ಬರ್ತಾರೆ. ಹೆಂಡತಿ ನೋಡ್ತಾಳೆ, ಬಳೆಯ ಮಲ್ಲಾರ ಎಲ್ಲವೂ ಕೂಡ ಖಾಲಿಯಾಗಿದೆ, ಹಣ ತಂದಿರಬಹುದು ಅಂತ ಹೇಳಿ, ವ್ಯಾಪಾರ ಚೆನ್ನಾಗಿ ಆಯ್ತೆ, ಹಣ ತಂದಿದ್ದೀರಿ ಅಂತ ಕೇಳಿದಾಗ ತಾತಯ್ಯನವರು ಹೇಳ್ತಾರೆ, ನಾನು ಮಹಾಲಕ್ಷ್ಮಿಯ ಸ್ವರೂಪರಿಗೆ ಎಲ್ಲರಿಗೂ ಕೂಡ ಬಳೆಯನ್ನು ತೊಡಿಸಿದೆ, ಮಹಾಲಕ್ಷ್ಮಿಯೇ ಬಂದು ನನ್ನ ಹತ್ರ ಬಳೆಯನ್ನು ಹಾಕಿಕೊಂಡ್ಲು, ಇದನ್ನೆಲ್ಲ ಪರದೇಶ ಸ್ವಾಮಿಗಳ ದರ್ಶನವಾಯಿತು. ಇದೆಲ್ಲ ಹೇಳೋ ಅಷ್ಟೊತ್ತಿಗೆ ಆಕೆಗೆ ಕೋಪ ಬಂದುಬಿಡುತ್ತೆ. ಕೋಪ ಬಂದಾಗ, ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿದು ಹೋಯಿತು, ಇಲ್ಲಿಗೆ ನನ್ನ ಸಂಬಂಧ ಹರಿದು ಹೋಯಿತು, ನೀನು ಮನೆಯಿಂದ ಆಚೆ ಕಡೆಗೆ ಹೋಗು ಅಂತ ಹೇಳಿ ಮನೆಯಿಂದ ಆಚೆ ಕಡೆಗೆ ಕಳಿಸಿಬಿಡ್ತಾರೆ.
ಆ ಕಳಿಸಿಬಿಟ್ಟಾಗ ತಾತಯ್ಯನವರು ಏನ್ ಮಾಡ್ತಾರೆ, ಚಿಂತಾಕ್ರಾಂತರಾಗಿ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಉದ್ಭವ ಯೋಗ ನರಸಿಂಹಸ್ವಾಮಿ ಗುಹೆ ಏನಿದೆ, ತಪೋವನ ಏನಿದೆ, ಆ ತಪೋವನದ ಹತ್ರ ಚಿಂತಾಕ್ರಾಂತರಾಗಿ ಆ ಅಡವಿಯಲ್ಲಿ ಹೋಗಿ ಕುಳಿತುಕೊಂಡಿದ್ದಾರೆ. ಗೋಪಾಲಕನ ರೂಪದಲ್ಲಿ ಬಂದಂತಹ ಪರಮಾತ್ಮ ಅವರಿಗೆ ದರ್ಶನವನ್ನ ಕೊಡ್ತಾನೆ. ಆ ದರ್ಶನವನ್ನ ಕೊಟ್ಟು ಹೇಳ್ತಾನೆ, ಅಪ್ಪ నీలోన ఈశ్వరుడు నిండియున్నాడు, నిన్ను నీవు తెలిసితే నీవే ಈಶ್ವರುಡು. ನಿನ್ನೊಳಗಡೆಯೇ ಪರಮಾತ್ಮ ಈಶ್ವರನು ತುಂಬಿ ಇದ್ದಾನೆ, ನಿನ್ನನ್ನು ನೀನು ಅರಿತರೆ ನೀನೇ ಈಶ್ವರ ಅಂತ ಹೇಳಿ ಬೋಧನೆಯನ್ನ ಕೊಟ್ಟು, ಇದು ನಿನಗೆ ಸುಸಮಯ, ಇಲ್ಲಿ ನೀನು ಆ ಒಂದು ತಪಸ್ಸಿದ್ಧಿಯನ್ನು ಪಡಿತಕ್ಕಂತಹ ಸ್ಥಳ, ಇಲ್ಲಿ ನೀನು ತಪಸ್ಸನ್ನು ಆಚರಿಸು ಎಂಬತಕ್ಕಂತಹ ಒಂದು ಗುರು ಉಪದೇಶವನ್ನು ನೀಡಿ ತಾತಯ್ಯನವರು ಆ ಒಂದು ಉದ್ಭವ ಯೋಗ ನರಸಿಂಹ ಸ್ವಾಮಿಯ ಗುಹೆಯಲ್ಲಿ ಆ ತಪಸ್ಸಿಗೆ ಕುಳಿತುಕೊಳ್ತಾರೆ. ಆ ತಪಸ್ಸಿಗೆ ಕುಳಿತುಕೊಂಡಾಗ ಕಠಿಣವಾದಂತಹ ತಪಸ್ಸನ್ನ ಆಚರಣೆ ಮಾಡ್ತಾರೆ. ಯೋಗ ಸಾಧನೆಯ ಮೂಲಕವಾಗಿ ಉತ್ತುಂಗದ ಸಹಸ್ರಾರದಲ್ಲಿ ಇರ್ತಕ್ಕಂತಹ ಪರಮಾತ್ಮನನ್ನ ಕಂಡುಕೊಳ್ತಾರೆ. ಕನುಗೊಂಟಿನಮ್ಮ ಕಮಲಾಕ್ಷುನಿ ಅಂತಂದ್ರು, ಕಂಡೆನು ಶ್ರೀರಂಗನಾಥನ ಅಂತಂದ್ರು, ಚೂಡಗಂಟಿ ಸ್ವಾಮಿನಿ ವೇಡುಗುಂಟಿ ಅಂತಂದ್ರು, ನಾನು ಪರಮಾತ್ಮನನ್ನ ನೋಡಿದೆ ಅಂತ ಹೇಳಿದ್ದಾರೆ. ಹಾಗೆ ಆ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ಯೋಗ ಸಾಧನೆಯ ಉತ್ತುಂಗಕ್ಕೆ ಹೋಗಿ ಅಲ್ಲಿ ಯೋಗ ಸಾಧನೆಯ ಎಲ್ಲ ಮಜಲುಗಳನ್ನ, ಆ ಸಿದ್ಧಿಯನ್ನು ಪಡ್ಕೊಂಡ್ರು. ಹೇಗಾದರೆ ಪರದೇಶ ಸ್ವಾಮಿಗಳು ಆ ಬೆಣುಚುಕಲ್ಲು ಕಲ್ಲು ಸಕ್ಕರೆ ಆಗತ್ತೆ ಅಂತ ಹೇಳಿದ್ದರೋ, ಅದೇ ರೀತಿಯಾಗಿ ಅವರ ಬಾಯಲ್ಲಿ ಇಟ್ಟುಕೊಂಡಾಗ ಆ ಬೆಣುಚುಕಲ್ಲು ಕಲ್ಲು ಸಕ್ಕರೆಯಾಗಿ ಪರಿವರ್ತನೆಯಾಗತ್ತೆ. ಆಗ ಅವರಿಗೆ ಅನಿಸುತ್ತೆ ನನಗೆ ಸಿದ್ಧಿ ಆಗಿದೆ ಅಂತ ಹೇಳಿ. ಇಂತಹ ತಪಸ್ಸಿದ್ಧಿಯನ್ನು ಪಡೆದಂತಹ ತಾತಯ್ಯನವರು ಗವಿಯಿಂದ ಈಚೆ ಕಡೆಗೆ ಬರ್ತಾರೆ. ಈಚೆ ಕಡೆಗೆ ಬಂದಾಗ ಅಲ್ಲಿ ಕುರಿ ಕಾಯ್ತಕ್ಕಂತಹ, ದನ ಕಾಯ್ತಕ್ಕಂತಹ ಹುಡುಗರನ್ನ ಕರೆದು ಕಲ್ಲನ್ನು ಎತ್ತಿ ಕೊಡ್ತಾರೆ. ಆ ಕಲ್ಲನ್ನು ಎತ್ತಿ ಕೊಟ್ಟಾಗ ಅದು ಬೆಣಚು ಕಲ್ಲು ಸಕ್ಕರೆಯಾಗಿ ಪರಿವರ್ತನೆಯಾಗುತ್ತೆ. ನನಗೆ ತಾತ ಕಲ್ಲು ಕೊಟ್ರು ಅಂತ ಹೇಳಿ ಆ ಹುಡುಗರೆಲ್ಲ ಕುಣಿದಾಡ್ತಾ ಊರಕ್ಕೆ ಬಂದು ಗ್ರಾಮಸ್ಥರಿಗೆ ಎಲ್ಲರಿಗೂ ಹೇಳ್ತಾರೆ, ಈ ತರ ಅಲ್ಲಿ ತಾತ ಕಲ್ಲು ಕೊಟ್ರೆ ಕಲ್ಲು ಸಕ್ಕರೆ ಆಗ್ತಾ ಇದೆ ಅಂತ ಹೇಳಿದಾಗ ಗ್ರಾಮಸ್ಥರೆಲ್ಲ ಕರ್ಕೊಂಡು ಬಂದು ಇದೇ ಜಾಗದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂತಹ ಗುಡಿಸಲನ್ನ ತಾತಯ್ಯನವರು ಕಟ್ಟಿಕೊಡ್ತಾರೆ. ತಾತಯ್ಯನವರಿಗೆ ಇಲ್ಲಿ ಕಟ್ಟಿಕೊಟ್ಟು, ಇಲ್ಲಿ ನೀವು ನಮಗೆ ಜ್ಞಾನದ ಬೋಧನೆಯನ್ನು ಮಾಡಬೇಕು ಅಂತ ಹೇಳಿ ಅವರನ್ನು ಇಲ್ಲಿಯೇ ಇರಿಸ್ತಾರೆ. ತಾತಯ್ಯನವರು ಅವತ್ತಿನಿಂದ 50ನೇ ವಯಸ್ಸಿಗೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ನಿರಂತರವಾಗಿ ಜ್ಞಾನದ ಬೋಧನೆಯನ್ನು ಮಾಡ್ತಾ ಹಲವಾರು ಕೀರ್ತನೆ ಶತಕಗಳನ್ನು ತಾತಯ್ಯನವರು ಕೊಟ್ಟಿದ್ದಾರೆ ಮಾನವ ಕೋಟಿಗೆ. ಶ್ರೀ ಅಮರನಾರಾಯಣ ವೇದಾಂತ ಸಾರಾವಳಿ ಕೀರ್ತನೆಗಳು, ನಾದ ಬ್ರಹ್ಮಾನಂದ ನಾರಾಯಣ ಕವಿ ಶತಕ, ಶ್ರೀ ಅಮರನಾರಾಯಣ ಶತಕ, ಬ್ರಹ್ಮಾಂಡಪುರಿ ಶತಕ, ತಾರಕ ಬ್ರಹ್ಮಾನಂದ ದ್ವಯಕಂದ ಶತಕ, ಶ್ರೀಕೃಷ್ಣ ಚರಿತ ತತ್ವಾಮೃತ ಯೋಗಸಾರಮು, ಇದೆಲ್ಲಕ್ಕಿಂತಲೂ ಮೇರು ಕೃತಿಯಾಗಿರ್ತಕ್ಕಂತಹ ಕಾಲಜ್ಞಾನ ಭವಿಷ್ಯವಾಣಿಯನ್ನ ತಾತಯ್ಯನವರು ಈ ಒಂದು ಮಾನವ ಕೋಟಿಗೆ, ಪ್ರಪಂಚಕ್ಕೆಲ್ಲಿಗೂ ಎಲ್ಲಕ್ಕೂ ಕೂಡ ಜಾಗೃತವಾಗುವ ರೀತಿಯಲ್ಲಿ ಕಾಲಜ್ಞಾನವನ್ನು ಕೊಟ್ಟಿದ್ದಾರೆ.